ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಭಾರೀ ಅಕ್ರಮ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ರು. ಯಾವಾಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸೋದಕ್ಕೆ ಶುರು ಮಾಡಿದ್ರೋ ಆ ಕ್ಷಣನೇ ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆಯಾಗ್ತಾರೆ. ಇದ್ದಕ್ಕಿದ್ದಂಗೆ ಐಎಎಸ್ ಅಧಿಕಾರಿಯಾಗಿದ್ರು ಜ್ಞಾನೇಂದ್ರ ಕುಮಾರ್ ಅವರು. ಅವರ ಮನೆ ಬಾಗಿಲಿಗೆ ಇಡಿ ಅಧಿಕಾರಿಗಳು ಎಲ್ಲಿ ಹೋಗ್ಬಿಡ್ತಾರೋ ಅಂತ ನಾಪತ್ತೆಯಾಗಿದ್ರು. ಟೆನ್ಷನ್ ಆಗಿದ್ದ ಐಎಎಸ್ ಅಧಿಕಾರಿ ತರಾತುರಿಯಲ್ಲಿ ದೆಹಲಿಗೆ ಹೋದ್ರ. ಹಾಗಾದ್ರೆ ಫ್ಲೈಟ್ ಹತ್ತಿದ್ದ ಅಧಿಕಾರಿ ಅಧ್ಯಕ್ಷ ಶಿವಶಂಕರಪ್ಪ ಸೇರಿ 21 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಿದ್ದಾರೆ. ಇಡಿ ದಾಳಿ ಬೆನ್ನಲ್ಲೇ ದೆಹಲಿಗೆ ತೆರಳಿದ್ದ ಜ್ಞಾನೇಂದ್ರ ಕುಮಾರ್. ಇದೀಗ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿದ್ದ ಜ್ಞಾನೇಂದ್ರ ಕುಮಾರ್ ತದನಂತರ ಯಾವಾಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸೋದಕ್ಕೆ ಶುರು ಮಾಡಿದ್ರೋ ಆ ಒಂದು ಕ್ಷಣದಲ್ಲೇ ಭಯಭೀತರಾಗಿದ್ರು, ಹೆದರುಕೊಂಡಿದ್ರು. ಜೊತೆಯಲ್ಲಿ ಇವರು ಕೂಡ ಕೆಪಿಎಸ್ಸಿನಲ್ಲಿ ಕೆಲಸ ಮಾಡಿದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮ ಮನೆಯ ಮೇಲೂ ಕೂಡ ದಾಳಿ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಅಂತ ಆ ಭಯದಿಂದಲೇ ಅವರು ನಾಪತ್ತೆಯಾಗ್ತಾರೆ. ಅವರ ಲಾಸ್ಟ್ ಲೊಕೇಶನ್ ಏರ್ಪೋರ್ಟ್ ನಲ್ಲಿ, ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಪತ್ತೆಯಾಗುತ್ತೆ. ತದನಂತರ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಮಾಹಿತಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬಹಿರಂಗ ಆಗುತ್ತೆ. ಇನ್ನು ಮಿಸ್ಸಿಂಗ್ ಐಎಎಸ್ ಅಧಿಕಾರಿಯ ಮನೆಯಲ್ಲೂ ಕೂಡ ಶೋಧವನ್ನ ಮಾಡಲಾಗಿದೆ. ಬರೋಬ್ಬರಿ 9 ಗಂಟೆಗೂ ಅಧಿಕ ಕಾಲ ಮನೆಯಲ್ಲಿ ತಲಾಶನ ಮಾಡಿರುವಂಥದ್ದು. ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿದೆ. 9ಕ್ಕೂ ಹೆಚ್ಚು ಗಂಟೆಗಳ ಕಾಲ ಇಡಿ ಟೀಮ್ ಪರಿಶೀಲನೆಯನ್ನ ನಡೆಸಿದೆ. ದಾಖಲೆಗಳ ಪತ್ತೆಗೆ ಸ್ಕ್ಯಾನರ್ ಅನ್ನ ಬಳಸಿದ್ದಂತಹ ಇಡಿ ಅಧಿಕಾರಿಗಳು, ಐಎಎಸ್ ಅಧಿಕಾರಿಯ ಡೈರಿ, ಅದೇ ರೀತಿಯಾಗಿ ಕೆಲ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಈ ಸಂದರ್ಭದಲ್ಲಿ ನೇಮಕಾತಿಯಲ್ಲಿ ಸರ್ಕಾರಿ ಹೊಣೆ ಹೊರುವ ಖಾಸಗಿ ಕಂಪನಿಗಳ ಮಾಹಿತಿ ಕೂಡ ಸಿಕ್ಕಿದೆ. ಕಪಾಟು, ನೆಲದಡಿ ಏನಾದ್ರೂ ಅಡಗಿಸಿದ್ದಾರಾ ಅಂತ ಕೂಡ ಶೋಧ ಕಾರ್ಯವನ್ನ ಮಾಡಿರುವಂಥದ್ದು. ಸ್ಕ್ಯಾನರ್ ಅನ್ನ ಬಳಸಿ ಶೋಧ ಕಾರ್ಯವನ್ನ ಮಾಡಲಾಗಿದೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಸೇರಿ ಹಲವು ದಾಖಲಾತಿಗಳನ್ನ ಕೂಡ ಪರಿಶೀಲನೆಯನ್ನ ಮಾಡಿರುವಂಥದ್ದು. ಎಸ್ಸಿ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವಾಗ ಇಡಿ ಅಧಿಕಾರಿಗಳು ಈ ಕೆಪಿಎಸ್ಸಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು, ಜ್ಞಾನೇಂದ್ರ ಕುಮಾರ್ ಅವರು ಇದ್ಕಿದಂಗೆ ನಾಪತ್ತೆಯಾಗ್ತಾರೆ. ಇದೀಗ ಅವ್ರು ಇಲ್ಲ ಅಂತ ಅಂದ್ರೂ ಕೂಡ ಅವ್ರ ಮನೆಯಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಇವನೇ ಏನು ಕೆಪಿಎಸ್ಸಿ ನೇಮಕಾತಿ ಹಗರಣ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೂಡ ಇನ್ನು ದಾಳಿಯನ್ನ ಮುಂದುವರಿಸಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣ ಕೆಪಿಎಸ್ಸಿ ಹಗರಣ ಹೊರಗೆ ಬಂದಂತ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಆಗಿದ್ದಂತ ಶಿವಶಂಕರ್ ಅವರ ಮನೆ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ರಾಜರ್ಸ್ ಕಾಲೋನಿಯಲ್ಲಿ ಇರುವಂತಹ 304ನ ಒಂದು ಫ್ಲಾಟ್ ನಲ್ಲಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಮನೆಯಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಕೂಡ ಮಾಡಿದ್ರು. ಅದಾಗಿ ಮುಂದುವರೆದ ಭಾಗವಾಗಿ ಈ ಒಂದು ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಆಗಿರುವಂತಹ ಜ್ಞಾನೇಂದ್ರ ಏನಿದ್ದಾರೆ ಅವರು ಕೂಡ ಈ ಒಂದು ಪರೀಕ್ಷೆ ವೇಳೆಯಲ್ಲಿ ಸಂಪೂರ್ಣವಾದಂತಹ ಉಸ್ತುವಾರಿಯನ್ನ ಅವರು ವಹಿಸಿಕೊಂಡಿದ್ರು. ಹೀಗಾಗಿ ಅವರ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಜೊತೆಗೆ ಅನುಮಾನಗಳು ಕೂಡ ಇತ್ತು. ಹೀಗಾಗಿ ಅವರ ಒಂದು ಮನೆ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸತತವಾಗಿ 9 ಗಂಟೆಗಳ ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಆಲ್ಮೋಸ್ಟ್ ಎಂಡ್ ಆಗಿದೆ. ಅಂದ್ರೆ ನಿನ್ನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದು 9 ರಿಂದ 10 ಗಂಟೆಗಳ ಕಾಲ ಅವರ ಮನೆಯಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಪಡೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರೆ ಇವಾಗ ದಾಳಿ ಕೂಡ ಅಂತ್ಯ ಆಗಿದೆ. ಜೊತೆಗೆ ಕೆಲವೊಂದಷ್ಟು ಸ್ಕ್ಯಾನರ್ ಗಳನ್ನ ಬಳಸುವಂತ ಇಲ್ಲಿ ಕೆಲಸ ಆಗಿದೆ. ಯಾಕಂದ್ರೆ ಅವರ ಮನೆಯಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನ ಎಲ್ಲರೂ ನೆಲದ ಅಡಿಯಲ್ಲಿ ಅಥವಾ ಗೋಡೆಯಲ್ಲಿ ಏನಾದ್ರೂ ಇಟ್ಟಿರ್ಬಹುದಾ, ಹೀಗೆ ಹಲವು ವಿಚಾರಗಳು ಕೂಡ ಕೆಲವೊಂದಷ್ಟು ಅನುಮಾನ ಇತ್ತು. ಹೀಗಾಗಿ ಒಂದು ಸಪರೇಟ್ ಆದಂತ ಒಂದು ಸ್ಕ್ಯಾನಿಂಗ್ ಅನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮನೆಯಲ್ಲಿ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ಇಡಿ ಅಧಿಕಾರಿಗಳು ಕೂಡ ಮಾಡಿದ್ರು. ಜೊತೆಗೆ ಇವತ್ತು 9 ಗಂಟೆಗಳ ನಿರಂತರವಾಗಿ ಮಾಡಿದಂತ ಕೆಲವೊಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಈ ಒಂದು ದಾಖಲೆಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ದಾಳಿ ಆದ ನಂತರವಾಗಿ ವಿಚಾರ ಗೊತ್ತಾಯಿತ ತಕ್ಷಣ ಐಎಎಸ್ ಅಧಿಕಾರಿಗಳು ಕೂಡ ಎಲ್ಲೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿಲ್ಲ. ಸದ್ಯ ಮನೆ ಶೋಧ ಕಾರ್ಯ ವೇಳೆಯಲ್ಲಿ ಕೆಲವೊಂದಷ್ಟು ಡೈರಿಗಳು, ಕೆಲ ದಾಖಲೆಗಳು, ಡಿಜಿಟಲ್ ಎವಿಡೆನ್ಸ್ ಸೇರಿದಂತೆ ಸರ್ಕಾರಿ ನೇಮಕಾತಿಯಲ್ಲಿ ಸರ್ಕಾರಿ ಒಂದು ಹೊಣೆಯನ್ನು ಹೊತ್ತಿರುವಂತಹ ಖಾಸಗಿ ಕಂಪನಿಗಳ ಮಾಹಿತಿ ಕೂಡ ಪತ್ತೆಯಾಗಿದೆ. ಜೊತೆಗೆ ಅಲ್ಲಿ ಗೋಡೆ ಆಗಿರ್ಬೋದು, ನೆಲದಡಿ ಎಲ್ಲವನ್ನೂ ಕೂಡ ಏನಾದ್ರೂ ಇಟ್ಟಿದ್ದರ ಡಾಕ್ಯುಮೆಂಟ್ಸ್ ಅನ್ನುವಂತ ಒಂದು ಅನುಮಾನದ ಮೇಲೆ ಪೊಲೀಸರು ಕೂಡ ಅಂದ್ರೆ ಇಡಿ ಅಧಿಕಾರಿಗಳು ಕೂಡ ಸ್ಕ್ಯಾನಿಂಗ್ ಬಳಸಿ ಪತ್ತೆ ಮಾಡುವಂತ ಕೆಲಸಗಳು ಕೂಡ ಆಗಿದೆ. ಜೊತೆಗೆ ಅಕೌಂಟ್ ಟ್ರಾನ್ಸಾಕ್ಷನ್ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಎಲ್ಲ ದಾಖಲೆಗಳು ಏನೇನಿದೆ, ಜೊತೆಗೆ ಯಾರ ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಇವರ ಬಳಿ ಎಷ್ಟು ಖಾತೆಗಳು ಇತ್ತು,
ಎಲ್ಲ ವಿಚಾರವನ್ನು ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅವನ್ನೆಲ್ಲ ದಾಖಲೆಗಳನ್ನು ಕೂಡ ವಶಕ್ಕೆ ಪಡಲಾಗಿದೆ. ದಾಖಲೆಗಳನ್ನ ಸಂಪೂರ್ಣವಾಗಿ ಎತ್ಕೊಂಡು ಹೋಗಿದ್ರು ಅಧಿಕಾರಿಗಳು. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಅಧಿಕಾರಿಯ ಪಾತ್ರ ಇತ್ತು ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸಗಳು ಕೂಡ ಆಗುತ್ತೆ. ನಂತರ ಅವರಿಂದ ಕೆಲವೊಂದಷ್ಟು ಮಾಹಿತಿ ಪಡೆಯುವಂತ ವಿಚಾರಣೆ ಮೂಲಕವಾಗಿ ಎಲ್ಲ ಸಿದ್ಧತೆನ ಒಂದ್ ಕಡೆ ಇಡಿ ಅಧಿಕಾರಿಗಳು ಕೂಡ ಮಾಡ್ಕೊಂತ ಇದ್ದಾರೆ. ಸುಕನ್ಯಾ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ.